ನಾವು ಉಡುಪಿ ಸೆರಾಕೆರೆಯಿಂದ ಮಾತಾಡ್ತಾ ಇದ್ದೇವೆ. ಸೊ ಇವತ್ತಿಗೆ ನಮ್ಮ ಸೆರಾಕೆರ್ ಥೆರಪಿಯನ್ನು ಮಾಡಿಬಿಟ್ಟು ಸೊ ಚೆನ್ನಾಗಿರುವಂತಹ ಇಂಪ್ರೂವ್ಮೆಂಟ್ ರಿಸಲ್ಟನ್ನು ತಗೊಂಡಿರುವಂತಹ ಕೃಷ್ಣ ಭಟ್ ಹಾಗೆ ಅವರ ವೈಫ್ ಆಗಿರುವಂತಹ ಲಕ್ಷ್ಮಿ ಸಿಸ್ಟರ್ ಇದ್ದಾರೆ. ಸೊ ಅವರ ಹತ್ರನೇ ಕೇಳ್ತಾ ಬರುವ. ಸೊ ಸೆರಾಕೆರ್ ಬಂದ್ಬಿಟ್ಟು ಸೊ ಹೇಗೆಲ್ಲ ಅವರಿಗೆ ಇಂಪ್ರೂವ್ಮೆಂಟನ್ನು ಕೊಡ್ತಾ ಬಂದಿದೆ ಅಂತ. ನಮಸ್ತೆ. ನಮಸ್ತೆ. ಓಕೆ, ಎಲ್ಲಿಂದ ಬರ್ತಾ ಇದ್ರಿ ಸೆರಾಕೆರ್? ಇಂದ್ರಳ್ಳಿಯಿಂದ ಬರ್ತಾ ಇದ್ರಿ. ಎಷ್ಟು ಟೈಮಿಂದ ಥೆರಪಿಯನ್ನು ಮಾಡಿದ್ದೀರಾ? 2 ತಿಂಗಳಾಯ್ತು. 2 ತಿಂಗಳಾಯ್ತು. ಸೊ ಸೆರಾಕೆರ್ ಬಗ್ಗೆ ಯಾರು ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ? ಗೀತಾ ನಾಯಕ್ ಅಂತ ಹೇಳಿ. ಸೊ ಯಾವ ಪ್ರಾಬ್ಲಮ್ಸಿಗೋಸ್ಕರ ಬ್ರದರ್ ನೀವು ಸೆರಾಕೆರ್ಗೆ ಬಂದಿದ್ದೀರಾ? ನಾನು ನನ್ನ ಹೆಂಡತಿ ಪ್ರಾಬ್ಲಮ್ಗೋಸ್ಕರ ಸೆರಾಕೆರ್ಗೆ ಬಂದದ್ದು. ಆಗ ಗೊತ್ತಾಯ್ತು ಶುಗರಿಗೆ ಅದಕ್ಕೂ ಉಂಟು ಹೇಳಿ, ಆಗ ನಾನು ಸಹ ತಗೊಂಡು ಮಾಡುವ ಅಂತೇಳಿ ಹೇಳಿದೆ. ನೂರರಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಶುಗರ್? 60% ತೊಂದರೆ ಇಲ್ಲ. 60% ಬಂದಲ್ಲಿ. ಸೊ ಎಷ್ಟು ಶುಗರ್ ಇತ್ತು ಬ್ರದರ್ ನಿಮಗೆ? ನಮಗೆ ಅದೇ ಖಾಲಿ ಹೊಟ್ಟೆಗೆ ಹೆಚ್ಚು ಹೇಳಿದ್ರೆ ಯಾವಾಗ ನೋಡಿದ್ರು 250 ನಂತರವೇ ಇರ್ತಿತ್ತು. ಆಫ್ಟರ್ ಫುಡ್ 300 ಅದು ಆಚೆ ಹೋಗ್ತಾ ಇರಲಿಲ್ಲ. ಹಾಗೆ ಈಗ ಎಷ್ಟು ವರ್ಷದಿಂದ? ಅದೊಂದು 10 years ಆಗ್ತಾ ಬಂತು. ಕಾಲ ಸ್ವೆಲ್ಲಿಂಗ್ ಅದು ಇತ್ತೀಚೆಗೆ ಸ್ವೆಲ್ಲಿಂಗ್ ಆಗ್ತಾ ಉಂಟು 1 ವರ್ಷದಿಂದ. 1 ವರ್ಷದಿಂದ ಹಾಗೆ ಬಂದ್ಬಿಟ್ಟು ಗಾಯ ಎಲ್ಲ ಆಗಿದೆ. ಸೊ ಈಗ ಹೇಗಿದೆ ಬ್ರದರ್? ಗಾಯ ಎಲ್ಲ ಈಗ ಆದಷ್ಟು ಇದಾಗ್ತಾ ಉಂಟು, ರಿಕವರಿ ಆಗ್ತಾ ಉಂಟು, ಗುಡ್ ಆಗ್ತಾ ಉಂಟು. ಮತ್ತೆ ಶುಗರ್ ಸಹ ಅದರ ತೊಂದರೆ ಇದಾಗ್ತಾ ಉಂಟು, ಕ್ಯೂರ್ ಆಗ್ತಾ ಉಂಟು. ಮಾತ್ರೆ ಎಲ್ಲ ಬಿಡ್ಲಿಲ್ಲ, ಅದೇ ಮಾತ್ರೆ ಬಿಡಬಾರ್ದು ಅಂತ ಹೇಳಿ ಹಾಗಾಗಿ ಟ್ಯಾಬ್ಲೆಟ್ ಬರ್ತದೆ. ಸೊ ಬಾಡಿಯಿಂದ ಗ್ಲೂಕೋಸಿನ ಅಂಶ ಕಂಪ್ಲೀಟ್ ಆಗಿ ಹೊರಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಅನ್ನುವಂತ ತಗೊಳ್ತಾ ಬರ್ತದೆ. ಓಕೆ, ಸೊ ಶುಗರಿಗೆ ನಿಮಗೆ 60% ರಿಸಲ್ಟ್ ಅನ್ನು ಕೊಟ್ಟಿದೆ ಸೆರಾಕೆರ್. ಬೇರೆ ಯಾವ ಪ್ರಾಬ್ಲಮ್ಸ್ ಇರ್ತದೆ? ನಂದೇ ಶುಗರ್ ಇದು ಮಾಡ್ತಿದ್ದೆ. ಈಗ ಸಹ ಒಳ್ಳೆ ರಾತ್ರಿ ಹೇಳ್ತಿದ್ರು 2 ಸರಿ 3 ಸರಿ ಹೇಳ್ತಿದ್ರು ಮೂತ್ರಕ್ಕೆ ತುಂಬಾ. ಈಗ ಹೇಳೋದಿಲ್ಲ, ಈಗ ಹೇಳೋದಿಲ್ಲ. ನಂತರ ಚೆನ್ನಾಗಿದೆ. ಓಕೆ ಸಿಸ್ಟರ್, ನಿಮಗೆ ಹೇಗೆ ರಿಸಲ್ಟ್ ಬಂದಿದೆ ಸೆರಾಕೆರ್ಗೆ? ಸ್ವಲ್ಪ ಪರವಾಗಿಲ್ಲ. ಓಕೆ, 100ರಲ್ಲಿ ಎಷ್ಟು ಪರ್ಸೆಂಟ್ ನಿಮಗೆ ರಿಸಲ್ಟ್ ಬಂದಿದೆ? ಒಂದು 80% ರಿಸಲ್ಟ್ ಬಂದಿದೆ. ಓಕೆ, ಸೆರಾಕೆರ್ ಜರ್ನಿ ಹೇಗಿತ್ತು ಸಿಸ್ಟರ್? ನಿಮಗೆ 2 ತಿಂಗಳಲ್ಲಿ ಬಂದಿತ್ತು, ಹೇಗೆ ಸೆರಾಕೆರ್ ಜರ್ನಿ? ಖುಷಿ ಆಯ್ತು, ಆದ್ರೆ ಬರ್ಲಿಕ್ಕೆ ಟೈಮೇ ಸರಿ ಆಗುದಿಲ್ಲ ನಮಗೆ. ಓಕೆ, ಸೊ ಇವತ್ತಿಗೆ ಬಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ದೀರಾ. ಸೊ ಇದಕ್ಕೆ ಹಾಕಿರುವಂತಹ ಹಣ ಬಂದ್ಬಿಟ್ಟು ನಿಮಗೆ ಏನಾದ್ರು ವೇಸ್ಟ್ ಅಂತ ಅನ್ಸಿದೆ? ಇಲ್ಲ, ವೇಸ್ಟ್ ಅಂತ ಅನ್ಸುದಿಲ್ಲ. ಯಾಕಂದ್ರೆ ನಮ್ಗೆ ಆರೋಗ್ಯವೇ ಹೆಚ್ಚು ಕಾಣ್ತಾ ಉಂಟು. ಹಾಗಾಗಿ ಅವರಿಗೆ ಹೆಚ್ಚು ಇದು ಇರುವುದಿಲ್ಲ. ಹಾಗಾಗಿ ಅವರ ಆರೋಗ್ಯ ಸ್ವಲ್ಪ ಸರಿಯಾದ್ರೆ ನಮ್ಗೆ ಒಳ್ಳೆಯದು. ಮನೆಯ ಪಿಲ್ಲರ್ ಅಂತಾನೆ ಹೇಳ್ಬೋದು. ಸೊ ಒಬ್ಬರು ದುಡಿತಾ ಇದ್ದಾರೆ ಅಂತ ಹೇಳುವಾಗ ಅವರ ಒಂದು ದುಡಿಮೆಯಲ್ಲೇ ಲೈಫ್ ಅನ್ನುವಂಥದ್ದು ಹೋಗ್ತಾ ಇರ್ತದೆ. ಸೊ ನಾವು ನೋಡಿದ ಪ್ರಕಾರ ಹಾಗೆ ನಿಮ್ಮ ಹಸ್ಬೆಂಡಿಗೆ ಬಂದ್ಬಿಟ್ಟು ಗಾಯ, ಕಾಲಿನ ಪಾದದಡಿಯಲ್ಲಿ ಗಾಯ ಅನ್ನುವಂಥ ಸ್ವಲ್ಪ ತುಂಬಾ ದೊಡ್ಡದಾಗಿತ್ತು. ಸೊ ಹೋಲಿನ ತನಕ ಆಗಿತ್ತು. ಈಗ ಬಂದ್ಬಿಟ್ಟು ಥೆರಪಿ ಮಾಡಿದ ನಂತರ ಸೊ ಬ್ಯೂಟಿ ವಾಟರ್ ಅನ್ನ ಇಟ್ಬಿಟ್ಟೆಲ್ಲ ಸೊ ಅದಲ್ಲಿ ಥೆರಪಿಯನ್ನ ಮಾಡಿದ ನಂತರ ಸೊ ಅದು ಬಂದ್ಬಿಟ್ಟು ಗಾಯ ಅನ್ನುವಂಥದ್ದು ಏನಾಗಿದೆ ಕ್ಲಿಯರ್ ಅನ್ನುವಂಥದ್ದು ಆಗ್ತಾ ಬಂದಿದೆ. ಓಕೆ, ಸೊ ಮಕ್ಕಳಿಗೂ ಸಹ ಸೆರಾಕೆರ್ಗೆ ಕರ್ಕೊಂಡು ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಸೊ ಮಕ್ಕಳಲ್ಲಿ ಏನು ಚೇಂಜಸ್ ಆಗಿದೆ? ಸ್ಟೀಮ್ ಥೆರಪಿ. ಅವಳು ಚಿಕ್ಕವಳಿಗೆ ಸ್ವಲ್ಪ ಶೀತ ಜಾಸ್ತಿ ಆಗ್ತಿತ್ತು. ಸ್ಟೀಮ್ ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಈಗ ಗೊತ್ತಾಗೋದಿಲ್ಲ ಅಷ್ಟು. ಅವಳು ಸ್ಟೀಮ್ ಚಂದ ತಗೊಳ್ತಾರೆ ಇಬ್ರು ತಗೊಳ್ತಾರೆ. ಸ್ಟೀಮ್ ತುಂಬ ಒಳ್ಳೆಯದು. ನನಗೆ ಆಗಾಗ ತಲೆನೋವು ಬರ್ತಿತ್ತು, ಅದು ಸ್ಟೀಮ್ ತಗೊಂಡ್ರೆ ಗೊತ್ತಾಗೋದಿಲ್ಲ ನನಗೆ, ಎಲ್ಲ ಆರಾಮಾಗ್ತದೆ. ಹೇಳಿ, ನನಗೆ ಸ್ಟೀಮ್ ಇದ್ದದ್ದು ಕಾಲಿದ್ದು ಹೇಳಿದಲ್ಲ, ಕಾಲಿದ್ದು ಸೆನ್ಸೇಷನ್ ಎಲ್ಲ ಕ್ಲೀನ್ ಗೊತ್ತಾಗ್ತದೆ. ಗೊತ್ತಾಗ್ತದಿಲ್ಲ. ಈಗ ನಡೆಯುವಾಗ ನೋವು ಆಗ್ತದೆ ಅಂತ. ಅವಾಗ ಅಷ್ಟು ದೊಡ್ಡ ಗಾಯ ಆದದ್ದೇ ಅವ್ರಿಗೆ ಗೊತ್ತಿಲ್ಲ. ನಾವು ಹೇಳಿದ ಮೇಲೆ ಗೊತ್ತವರಿಗೆ, ಆ ಗಾಯ ಆಗಿದ್ದೇ ಗೊತ್ತಿಲ್ಲ ಏನಾಗಿದೆ ಅಂತ. ಈಗ ನಡೆಯುವಾಗ ಚೂರು ಈಗ ಇದು ಮಾಡ್ತಾರೆ, ಅದು ಒತ್ತುತ್ತದೆ, ಗೊತ್ತಾಗುತ್ತೆ. ಸೊ ಆ ನರ ಬಂದ್ಬಿಟ್ಟು ಏನು ಬ್ಲಾಕೇಜ್ ಇದ್ದು ಆ ಬ್ಲಾಕೇಜ್ ಅನ್ನ ಅವರಿಗೆ ಸ್ಟೀಮೇ ಒಳ್ಳೆಯದು. ಕಪ್ಪಲ್ಲಿ ಕಪ್ಪು ಸಾಧಾರಣ ಕ್ಲಿಯರ್ ಆಗ್ತಾ ಉಂಟು. ಕಪ್ಪಲ್ಲಿ ಕಪ್ಪಾಗಿತ್ತು, ಫುಲ್ ಡಾರ್ಕ್ ಕಪ್ತಾ ಇತ್ತು. ಈಗ ಸಾಧಾರಣ ಈ ಕಾಲದಲ್ಲ ಬರ್ತಾ ಉಂಟು ಅಷ್ಟೇ. ಹೆವಿ ಶುಗರ್ ಇರುವಾಗ ಗ್ಲೂಕೋಸ್ ಅನ್ನುವಂಥದ್ದು ಕಾಲಿನ ಪಾದದಡಿ ಇರುವಂತದ್ದು. ಸೊ ಗಾಯ ಎಲ್ಲ ಬೇರೆ ಕಾಲಿನ ಪಾದದಡಿ ಉಂಟು, ಚೂರು ಕ್ಲಿಯರ್ ಆಗ್ತಾ ಉಂಟು. ಇದಾಗ್ತಾ ಉಂಟು, ಕ್ಲಿಯರ್ ಆಗ್ತಾ ಉಂಟು. ಸೆರಾಕೆರ್ಗೆ ಏನ್ ಹೇಳಿಕ್ಕೆ ಇಷ್ಟ? ಸೆರಾಕೆರ್ ದೇವರದೇ, ದೇವರದೇ, ಮತ್ತೊಂದು ಅಂತ ಹೇಳಿಕ್ಕಿಲ್ಲ, ದೇವರದಿದೆ ಅಷ್ಟೇ.
ಯಾಕಂದ್ರೆ ಎಲ್ಲೆಲ್ಲಿ ಎಂತದ್ದು ಮದ್ದೆಂತ ಎಂತ ತಗೊಳ್ತಿದ್ದೆವು, ಸೆರಕೆರೆ ಬಂದೆವು, ನಮ್ಗೊಂದು ಖುಷಿ ಅಷ್ಟೇ, ಮಾತ್ರೆ ಒಂದು ಕಡಿಮೆ ಆಗ್ಲಿ ಅಂತ ಅಷ್ಟೇ. ನಮ್ಗೆ ಹಾಗೆ ಒಂದು ಹಾಸ್ಪಿಟಲ್ ಲೈಫಿಗೆ ಹಾಗೆ ನಮ್ಮ ಸೆರಕೆರೆ ಲೈಫಿಗೆ ಹೇಗೆ ಚೇಂಜಸ್? ಹಾಸ್ಪಿಟಲ್ ಲೈಫು ಅಲ್ಲಿ ಹೋದ್ಮೇಲೆ ಬಿಲ್ಲೇ ನೋಡ್ಬೇಕು ಬಿಟ್ರೆ ಗೊತ್ತಿಲ್ಲ, ಎಷ್ಟು ದಿನ ಹೊರಗೆ ಬರ್ಬೇಕಂತ ನೋಡ್ತಾ ಇರ್ತೇವೆ, ಬಿಲ್ ಎಷ್ಟಾಗ್ತದೆ, ಅದು ಒಳಗ್ ಹೋದ್ಮೇಲೆ ಹೊರಗೆ ಹೊರಗೆ ಬರೋ ತನಕ ಬಿಲ್ ಎಷ್ಟಾಗ್ತದೆ ನಮ್ಗೆ ಗೊತ್ತಿರಲ್ಲ. ಅದು ಸೆರಕೆರೆಲ್ಲ ಆಗಿಲ್ಲ. ಎಷ್ಟೋ ಜನ ನಡಿಲಿಕ್ಕೆ ಆಗದಿದ್ದವರೆಲ್ಲ ಬಂದು ಹೋಗುವಾಗ ನಮ್ಗೊಂಥರ ಖುಷಿ ಆಗುತ್ತೆ. ಓಕೆ, ಇವತ್ತಿಗೆ ಅಮ್ಮ ಇದ್ದಾರೆ, ಸೊ ಅವರಿಗೆ ಏನಂತ ಅವರಿಗೆ ನಾನು ಹೇಳುದು ಅದು ಹೇಳ್ತಾ ಇದ್ದೇನೆ ಅವ್ರ ಹತ್ರ, ಅವ್ರು ಕೇಳುದಿಲ್ಲ. ಅವ್ರಿಗೆ ಅದಕ್ಕೆ ನಾನು ಮನೆಗೆ ಪ್ರತ್ಯೇಕ ನಂಗೆ ಸಹ ಅವ್ರಿಗೆ ಸಹ ಬೇಕು ಹೇಳಿ, ಯಾಕಂದ್ರೆ ಅವರು ಪ್ರಾಯದಲ್ಲಿ ಇದು ಮಾಡ್ಕೊಂಡು ಅದೆಲ್ಲ ಇದು ಮಾಡ್ತಿದ್ದಾರೆ, ಸವಾಲ್ ಮಾಡ್ತಿದ್ದಾರೆ, ಅವರಿಗೋಸ್ಕರ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಮಾಡ್ತೀರಾ? ಅವ್ರು ಮಾಡುದು ಹೇಳಿದ್ರು ಅಂತ ಹೇಳ್ತಾರೆ ಅಷ್ಟೇ. ನಿದ್ದೆ ಬಂದ ನಂತರ ಸ್ವಲ್ಪ ಮಲಗಿ ಅದು ಹೇಳಿದ್ರೆ ಅದೇ ಹೇಳ್ತಾರಲ್ಲ, ಅವ್ರು ಆಟವೇ ಇದು ಮಾಡ್ಕೊಳ್ತಾರೆ. ನಾನು ಎಷ್ಟೊತ್ತರ ಹೇಳ್ತೇನೆ, ಇದರಲ್ಲಿ ಕೆಲವು ಕ್ಯೂರ್ ಆಗ್ತದೆ, ಇದು ಮಾಡ್ಕೊಳ್ಳಿ ಹೇಳಿದ್ರೆ ಅವರು ನಮ್ಮ ಮಾತಿಗೆ ಬೆಲೆ ಕೊಡುದಿಲ್ಲ. ಫೈನಲ್ ಆಗಿ ಸೆರಕೆರೆಗೆ ಬರುವಂತವರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಆದಷ್ಟು ಜನ ಸೆರಕೆರೆಗೆ ಬನ್ನಿ, ನನ್ನದು ಉದ್ದೇ ಇದೆ ಅಷ್ಟೇ. ಸೆರಕೆರೆಗೆ ಬಂದು ನಿಮ್ಮ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೊಳ್ಳಿ ಹೇಳಿ. ಯಾರು ಹೇಳಿದ್ರೆ ನಮ್ಮ ಪ್ರಾಬ್ಲಮ್ಗೋಸ್ಕರ ನಾವು ಹೋಗುದು, ಬೇರೆಯವ್ರ ಪ್ರಾಬ್ಲಮ್ ನಾವು ಹೋಗ್ಬಾರ್ದು. ಜಾಸ್ತಿ ಆಗಿ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಪ್ರಿವೆನ್ಷನ್ ಆಗಿ ಒಳ್ಳೇದು ಅಂತ. ಥ್ಯಾಂಕ್ ಯು.